ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಮೂಲಭೂತ ಸೌಕರ್ಯ ಕೊಡಬೇಕು. ಗುಣಮಟ್ಟದ ಶಿಕ್ಷಣ, ಮೂಲಭೂತ ಸೌಕರ್ಯ ಅಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಇದೆ. ಪ್ರತಿಯೊಂದು ಗ್ರಾಮದಲ್ಲಿ LKGಯಿಂದ 5ನೇ ಕ್ಲಾಸ್ ಗಂಟ CBSE ಗುಣಮಟ್ಟದ ಶಿಕ್ಷಣ ಕೊಡಬೇಕು. 5ನೇ ಕ್ಲಾಸ್ ಆದಮೇಲೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ ಗಂಟ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ನವೋದಯ ಮಾದರಿ CBSE ಗುಣಮಟ್ಟದ ವಸತಿ ಶಾಲೆ ಕೊಡಬೇಕು. ಈ ರೀತಿ ಮಾಡೋದ್ರಿಂದ LKGಯಿಂದ 5ನೇ ಕ್ಲಾಸ್ ಗಂಟ ಆಯಾ ಗ್ರಾಮದಲ್ಲೇ ಮಕ್ಕಳು ಓದ್ಕೋತಾರೆ. 6ನೇ ಕ್ಲಾಸ್ ಆದಮೇಲೆ ಗ್ರಾಮ ಪಂಚಾಯತಿಗೆ ಹೋಗಿ ವಸತಿ ಶಾಲೆಯಲ್ಲಿ ಓದ್ಕೋತಾರೆ. ವಸತಿ ಶಾಲೆ ಏನಕ್ಕೆ ಬೇಕು ಅಂದರೆ ಊರಲ್ಲಿ ಪೇರೆಂಟ್ಸ್ ಎಲ್ಲ ಇಂಡಿಸಿಪ್ಲಿನ್ ಇರ್ತಾರೆ, ಹಳ್ಳಿಗಾಡು ಎಲ್ಲ ಇಂಡಿಸಿಪ್ಲಿನ್ ಇರ್ತಾರೆ. ಮಕ್ಕಳಿಗೆ ಇಲ್ಲಿ ವಸತಿ ಶಾಲೆ ಕೊಟ್ಟರೆ ಅವ್ರ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ನಮ್ಮ 2 ಬೇಡಿಕೆಗಳಿಗೂ ಕೊಟ್ಟಿದ್ದೀವಿ. ಅದೇನಾರ ನಮ್ಮ ಬೇಡಿಕೆಗೆ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ, ಈಡೇರಿಕೆ ಮಾಡಲಿಲ್ಲ ಅಂದರೆ ಡಿಸೆಂಬರ್ 31ನೇ ತಾರೀಕು ಅಥವಾ ಅಧಿವೇಶನದೊಳಗಡೆ ಅವರು ಡಿಸಿಷನ್ ತೊಗೋಬೇಕು. ತಗೊಳ್ಳಿಲ್ಲ ಅಂದರೆ ಜನವರಿ 26ನೇ ತಾರೀಕು ದೇಶಕ್ಕೆ ಸಂವಿಧಾನ ಬಂದು ಪ್ರಜಾಪ್ರಭುತ್ವ ಬಂದು 75 ವರ್ಷ ಆಗುತ್ತೆ. ಅಮೃತ ಮಹೋತ್ಸವ ಅಂತ ಆಚರಿಸ್ತಾ ಇದ್ದಾರೆ. ಅವತ್ತು ಬಲಗೈಲಿ ರಾಷ್ಟ್ರಧ್ವಜ ಇಟ್ಕೊಳ್ತೀವಿ, ಅದು ಸಂವಿಧಾನಕ್ಕೆ ಗೌರವ ಸೂಚಕವಾಗಿ. ಎಡಗೈಲಿ ಕಪ್ಪು ಧ್ವಜ, ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗೋಕ್ಕೆ ರಾಜ್ಯದ 224 ತಾಲೂಕು ಕ್ಷೇತ್ರದಲ್ಲಿ ನಮ್ಮ STMC ಪದಾಧಿಕಾರಿಗಳಿದೆ, ಸಂಘಟನೆ ಇದೆ. ಮತ್ತು 31 ಜಿಲ್ಲೆ, 224 ತಾಲೂಕು 31 ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ನಾವು ಬಲಗೈಲಿ ರಾಷ್ಟ್ರಧ್ವಜ ಇಟ್ಕೊಂಡು ಎಡಗೈಲಿ ಕಪ್ಪು ಧ್ವಜ ಇಟ್ಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಪ್ರತಿಭಟನೆ ಹತ್ತಿಕ್ಕಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆಂದರೆ ಲಾಸ್ಟ್ ಟೈಮ್ ಒಂದು ಕರೆ ಕೊಟ್ಟಿದ್ದು ನವೆಂಬರ್ 14ನೇ ತಾರೀಕು ಕಪ್ಪು ಬಡ್ಡಿ ಧರಿಸ್ಕೊಂಡು ಕೋಲಾರ ಜಿಲ್ಲೆಯಲ್ಲಿ ಒಂದು ಹುಡುಗ ತೀರೋಗಿದ್ದ, ಅವನಿಗೆ ಇದು ಮಾಡಿ ಅಂದ್ಬಿಟ್ಟು. ನಮಗೆ ಯಾರ್ಯಾರು ಮಾಡ್ತಾಯಿದ್ದಾನೆ ಗೊತ್ತಿಲ್ಲ. 12 ಜಿಲ್ಲೆಯಲ್ಲಿ ಮಾಡಿದರು. ಈ ಸಲ ಸಂಘಟನೆ ಇನ್ನೂ ಬಲವಾಗಿದೆ. ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತು ಸರ್ಕಾರಿ ಶಾಲೆ ಮಕ್ಕಳ ಕೈಲಿ ಪೇರೆಂಟು ರಾಜ್ಯದ 224 ತಾಲೂಕು 31 ತಾಲೂಕು ಕ್ಷೇತ್ರದಲ್ಲೂ ಪ್ರತಿಭಟನೆ ಮಾಡ್ತೀವಿ. ಈವನ್ ನನ್ನ ಮಂಪರು ಪರೀಕ್ಷೆ ಮಾಡಿದ್ರು ನನಗೆ ಗೊತ್ತಾಗಲ್ಲ, ಇಂಥವರೇ ಮಾಡ್ತಾ ಇದ್ದಾರೆ ಪ್ರತಿಭಟನೆ, ಇಂಥವರೇ ಮಾಡ್ತಾ ಇದ್ದಾರೆ ಅಂತ ಯಾರು ಇಟ್ಕೊಂಡ್ರು ಕೇಳಲ್ಲ, ಸಾಧ್ಯ ಇಲ್ಲ. ಆದ್ದರಿಂದ ಸರ್ಕಾರ ಮುನ್ನೆಚ್ಚರಿಕೆಕರವಾಗಿ ಬಂದು ನಮ್ಮ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಂತೋಷ್ ಮಂಡ್ಯಗೌಡ, ಮಂಡ್ಯ ಜಿಲ್ಲಾ ರೈತ ಸಂಘ ಯುವ ಘಟಕದ ತಾಲೂಕು ಅಧ್ಯಕ್ಷ.